ಈಗ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕಚ್ಚಾಟ ಅಂತಕ್ಕಂಥದ್ದು ಅದು ಅಂಗೈ ಒಳಗಿನ ಹುಣ್ಣು. ಸಿದ್ದು ಡಿಕೆಶಿ ಆಪ್ತರ ಬ್ಯಾಟಿಂಗ್ಗೆ ಖರ್ಗೆ ಅವರು ಈಗ ಬೌನ್ಸ್ ಬಾಲನ್ನು ಹಾಕಿದ್ದಾರೆ. ಇಬ್ಬರ ನಡುವಿನ ತಿಕ್ಕಾಟ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಪವರ್ ಶೇರ್ ಕಿತ್ತಾಟ ಬೇಡ ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ. ಇಬ್ಬರೂ ಒಟ್ಟಿಗೆ ಹೋಗಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ವಿರೋಧ ಪಕ್ಷಗಳ ಆಟಕ್ಕೆ ಖರ್ಗೆ ಅವರು ಬ್ರೇಕ್ ಹಾಕುವ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಸರ್ಕಾರ ಮತ್ತು ಸಂಘಟನೆ ಎರಡಕ್ಕೂ ಕೂಡ ಖರ್ಗೆ ಅವರು ಫುಲ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಇಬ್ಬರನ್ನೂ ಹೊಗಳುವ ಜೊತೆಗೆ ಕಿವಿ ಹಿಂಡುವ ಕೆಲಸವನ್ನು ಕೂಡ AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ. ಬಟ್ ವೇದಿಕೆ ಮೇಲೆ ಮುಖ್ಯಮಂತ್ರಿಗಳು ಇರಲಿಲ್ಲ, ಯಾಕೆಂದರೆ ಅವರು ಕಾಲು ನೋವಿನಿಂದ ಆ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಬಟ್ DK ಶಿವಕುಮಾರ್ ಇದ್ದರು. DK ಶಿವಕುಮಾರ್ ಅವರಿಗೆ ಅವ್ರು ನೋಡಿಯೇ ಅವ್ರನ್ನ ಉದ್ದೇಶಿಸಿಯೇ ಮಾತನಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಸೊ ಕೆಲವು ಸಂದರ್ಭಗಳಲ್ಲಿ ಫೇಸ್ ಟು ಫೇಸ್ ಬುದ್ಧಿವಾದ ಹೇಳಿದ್ರೆ ಜನ ಕೇಳಲ್ಲ. ಒಂದಷ್ಟು ಜನರ ಮಧ್ಯದಲ್ಲಿ ಬುದ್ಧಿವಾದ ಹೇಳಿದ್ರೆ ಅಯ್ಯೋ ಏನಪ್ಪ ಎಲ್ಲರ ಮುಂದೆ ಹಿಂಗೆ ಮಾತಾಡ್ತಾ ಇದ್ದಾರೆ, ಸರಿಯಾಗಿ ಹೋಗೋಣ ಅಂತಂದ್ಬಿಟ್ಟು ಸರಿ ಹೋಗ್ತಾರೆ. ಆ ಥರ ಉದ್ದೇಶದಿಂದ ಏನಾದರೂ ಮಲ್ಲಿಕಾರ್ಜುನ ಖರ್ಗೆ ಅವರು ಇದನ್ನು ಹೇಳಿದ್ರ ಅಂತಂದ್ಬಿಟ್ಟು ಜನರ ಮುಂದೆನೇ ಬುದ್ಧಿವಾದವನ್ನು ಹೇಳಿಸ್ಕೋಬೇಕಾಗಿ ಬಂತಲ್ಲ ಅಂತ. ಹಾಗಾಗಿ ಇನ್ನು ಮುಂದಾದರೂ ಈ ಬಣ ಬಡಿದಾಟ ಅಥವಾ ಪವರ್ ಶೇರಿಂಗ್ ಈ ಹೇಳಿಕೆಗಳು ಹಾಗೇನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರಿಬ್ಬರಿಗೆ ಕಿವಿ ಮಾತು ಹೇಳಿದ್ರ ಜೊತೆಗೆ ಈ ಬಣದ ನಾಯಕರಿಗೂ ಹೇಳಬೇಕಾಗಿತ್ತು, ನೀವು ಸ್ವಲ್ಪ ಸೈಲೆಂಟ್ ಆಗಿರ್ರಪ್ಪ ಅಂತ. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದು, ಒಬ್ಬೊಬ್ರದ್ದು ಒಂದೊಂದು ಸ್ಟೇಟ್ಮೆಂಟು. ಸ್ವಲ್ಪ ಸೈಲೆಂಟ್ ಆಗಿರಿ ಅಂತ ಹೇಳಿ ಎಲ್ರಿಗೂ ಹೇಳಿ, ಅವ್ರು ಯಾರಾದರೂ ಆಗಿರಲಿ ಹೇಳಿ. ಯತೀಂದ್ರ ಸಿದ್ದರಾಮಯ್ಯ ಅವರು ಇವತ್ತು ಮಾತಾಡಿದಾರಪ್ಪ, 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ನಮ್ಮ ತಂದೆಯವರು ಅಂತ. ಮಾಡಲಿ, ಬಟ್ ಅದು ಯಾಕೆ ಬಹಿರಂಗವಾಗಿ ಪದೇ ಹೇಳ್ತಾ ಬರ್ತಾ ಇದ್ದೀರಾ ಅಂತ. ನಿಮ್ದು ಏನು ಲೆಕ್ಕಾಚಾರ ಇದೆ? ಹೆಂಗಿದ್ರೂ ಜನ ನಿಮಗೆ ಬಹುಮತ ಕೊಟ್ಟಿದ್ದಾರಲ್ಲ, ನಿಮ್ಮ ಪಕ್ಷನೇ ಅಧಿಕಾರದಲ್ಲಿ ಇರುತ್ತಲ್ಲ, ಅದು ಏನಾದರೂ ಮುಂದೆ ಆಗೋದಾದರೆ ಬದಲಾವಣೆಗಳಾಗಲಿ. ಬಟ್ ವೈ ನೌ ಅಂತಕ್ಕಂಥದ್ದು ಪ್ರಶ್ನೆ. ಆದರೆ ಕಷ್ಟ, ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ಗೊಂದಿದೆ. ನಾನು ಹೇಳೋದೇನೆಂದರೆ, ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೆ ಹೋದರೆ ಸರಿ, ಹಿಂಗೆ ಹೋದರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ ಹಿಂಗಾದರೆ ಕಷ್ಟ, ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ಗೊಂದಿದೆ. ನಾನು ಹೇಳೋದೇನೆಂದರೆ, ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೆ ಹೋದರೆ ಸರಿ, ಹಿಂಗೆ ಹೋದರೆ ನಮ್ಗೆ ತೊಂದರೆ. ಅದಕ್ಕೆ ಸೊ ಇದು ನೋಡಿ, ವಿರುದ್ಧ ದಿಕ್ಕಿನಲ್ಲಿ ಹೋದರೆ ಕಷ್ಟ, ನಿಜ. ಅದು ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ, ಸಂಘಟನೆಗೂ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರನೇ ಅವರು ಪಕ್ಷದ ಹಿರಿಯರಾಗಿ, ಪಕ್ಷದ ಅಧ್ಯಕ್ಷರಾಗಿ ಈ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು. ಇಬ್ಬರೂ ಕೂಡ ಜೋಡೆತ್ತಿನ ರೀತಿಯಲ್ಲಿ ಹೋಗಬೇಕು ರಸ್ತೆಯಲ್ಲಿ. ಜೋಡೆತ್ತುಗಳು ಹೇಗೆ ಒಟ್ಟಿಗೆ ಗಾಡಿಯನ್ನು ಎಳೆಯುತ್ತೆ, ಆ ಥರ ಸರ್ಕಾರವನ್ನು ನೀವಿಬ್ಬರು ಒಟ್ಟಿಗೆ ಎಳ್ಕೊಂಡು ಹೋಗಬೇಕು. ಆಮೇಲೆ ಅದು ಆ ಕಡೆಗೊಂದು ಈ ಕಡೆಗೊಂದು ಹೋದರೆ ಗಾಡಿ ಹೋಗಲ್ಲ ಕರೆಕ್ಟಾಗಿ. ಹಾಗಾಗಿ ಬಹಿರಂಗವಾಗೇ ಅವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆ, ಈಗ ಇದು ಬಹಳ ಚರ್ಚೆಗೆ ಗ್ರಾಸವಾಗುತ್ತೆ 100%. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೋತೀನಿ. ಸುಕೇಶ್, ಇವತ್ತು ಕಲಬುರಗಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾರ್ವಜನಿಕವಾಗಿ ಕಿವಿ ಹಿಂಡುವ ಕೆಲಸ ಮಾಡಿದ್ದಾರೆ CM ಮತ್ತು DCMದು. ಇಬ್ಬರು ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಡಿ ಅಂತ ಸನ್ನೆ ಮಾಡಿ ತೋರಿಸಿದ್ದಾರೆ, ಒಟ್ಟಿಗೆ ಹೋಗಿ ಅಂತಂದ್ಬಿಟ್ಟು. ಬಹಿರಂಗವಾಗಿ ಈ ರೀತಿ ಸಲಹೆಯನ್ನು ಕೊಡುವಂತಹ ಹಂತಕ್ಕೆ ಪಕ್ಷದ ಬಂದಿದೆಯಾ, ಅಥವಾ ಇದೇ ಸರಿಯಾದ ಸನ್ನಿವೇಶ ಅಂತ ನೋಡಿ ಕಲ್ಲು ಹೊಡೆದ್ಬಿಟ್ರ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತ? ಅರವಿಂದ್, ಈ ಮಾತನ್ನು ನೋಡಿದ್ರೆ ಸರಿಯಾದ ಸನ್ನಿವೇಶವನ್ನು ನೋಡಿ ದಾಳ ಉರುಳಿಸಂತೆ ಕಾಣಿಸ್ತಾ ಇದೆ. ಜೊತೆಗೆ ಇದು ಇಬ್ಬರಿಗೂ ಎಚ್ಚರಿಕೆಯ ಮಾತು ಹೌದು, ಇಬ್ಬರಿಗೂ ಒಗ್ಗಟ್ಟಿನ ಮಂತ್ರದ ಬೋಧನೆ ಕೂಡ ಹೌದು. ಜೊತೆಗೆ ನೀವಿಬ್ಬರು ಪಕ್ಷಕ್ಕಿಂತ ದೊಡ್ಡವರಲ್ಲ ಅನ್ನುವ ಸಂದೇಶ ಕೂಡ ಹೌದು. ಯಾಕಂದರೆ ಅವ್ರು ಹೇಳಿರುವಂಥ ರೀತಿಯಾಗಿದೆ, ನೀವಿಬ್ಬರು ಒಗ್ಗಟ್ಟಾಗಿ ಹೋಗಬೇಕು ಅನ್ನುವಂಥದ್ದು ಒಂದು ಕಡೆ, ನೀವಿಬ್ಬರು ಒಟ್ಟಿಗಿದ್ದರೆ ಎಲ್ಲ, ಒಟ್ಟಿಗಿಲ್ಲದೆ ಇದ್ದರೆ ಕಷ್ಟ ಅನ್ನುವಂಥ ರೀತಿಯಲ್ಲಿ, ನೀವೊಂದು ಅವರೊಂದು ಬೇರೆ ದಾರಿಯಲ್ಲಿ ಹೋದರೆ ಆಗಲ್ಲ ನಮಗೆ ಕಷ್ಟ ಆಗುತ್ತೆ ಅನ್ನುವ ಮಾತನ್ನು ಹೇಳಿದರೆ. ಜೊತೆಗೆ ಮುಖ್ಯಮಂತ್ರಿಯಾಗಿ 16 ಬಜೆಟನ್ನು ಉತ್ತಮವಾದ ಬಜೆಟ್ ಕೊಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿಗಳನ್ನು ಹೊಗಳಿದ್ದಾರೆ. ಪಕ್ಷದ ಅಧ್ಯಕ್ಷರಾಗಿ ಪಕ್ಷವನ್ನು ಉತ್ತಮವಾಗಿ ಸಂಘಟನೆ ಮಾಡಿದ್ದಾರೆ ಅಂತ DK ಶಿವಕುಮಾರ್ ಅವ್ರನ್ನು ಹೊಗಳಿದ್ದಾರೆ. ಆದರೆ ಒಳ್ಳೆ ಕೆಲಸ ಮಾಡಿದಾಗ ನಾವು ಹೊಗಳ್ತೀವಿ, ಯಾಕಂದರೆ ಅವರು ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಪಕ್ಷದಿಂದಾಗಿ ಅವರು ಇದನ್ನೆಲ್ಲ ಮಾಡಿದ್ದಾರೆ ಅನ್ನುವ ಮೂಲಕವಾಗಿ ನಿಮ್ಮ ಸಾಧನೆ ಏನಿದ್ರು ಅದು ಕಾಂಗ್ರೆಸ್ ಪಕ್ಷದ ಕಾರಣಕ್ಕಾಗಿ ಮಾತ್ರ ಆಗಿದೆ, ನಿಮ್ಮಿಬ್ಬರಿಗಿಂತ ಪಕ್ಷ ದೊಡ್ಡದಿದೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ಅಲ್ಲಿಗೆ ಒಂದು ಸ್ಪಷ್ಟ, ಬೇರೆಯವರು ಯಾರು ಏನು ಮಾತಾಡ್ತಾರೆ ಅಥವಾ ಏನು ಆಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಮೊದಲು ನೀವಿಬ್ಬರು ಒಗ್ಗಟ್ಟನ್ನು ಕಾದುಕೊಳ್ಳಿ, ನೀವಿಬ್ಬರು ಒಗ್ಗಟ್ಟಲ್ಲಿ ಇದ್ದರೆ ಮಾತ್ರ
ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅನ್ನೋ ಇಬ್ಬರು ಒಗ್ಗಟ್ಟಲ್ಲಿದ್ದರೆ ಮಾತ್ರ ಎಲ್ಲವೂ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಯಾವುದು ಚೆನ್ನಾಗಿರಲ್ಲ. ಹಾಗಂದ ಕೂಡಲೇ ನಿಮಗೆ ಪಕ್ಷ ತಲೆಬಾಗಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಅವರಿಗೆ ರವಾನಿಸಿದಂತೆ ಕಾಣಿಸ್ತಾ ಇದೆ. ಅದಕ್ಕೆ ನೀವು ಕಾಂಗ್ರೆಸ್ ಪಕ್ಷದವರು ಅನ್ನೋ ಕಾರಣಕ್ಕಾಗಿ ಅನ್ನುವಂಥ ಮಾತನ್ನು ಕೂಡ ಅವರು ಸೇರಿಸಿದಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಬೇಕು ಅಂತಕ್ಕಂಥದ್ದು ಅನುಭವಿ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳ್ಕೊಡ್ಬೇಕಾ? ಹೇಗೆ ಮಾತನಾಡಬೇಕು, ಎಲ್ಲಿ ಮಾತನಾಡಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕಾ? ಸರಿಯಾದ ಸಮಯದಲ್ಲೇ ಅವರು ಕಿವಿ ಹಿಂಡಿದ್ದಾರೆ.